ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ರಕ್ಷಾ ರಾಮಯ್ಯನವರು ಯಾವ ತರ ಸ್ವಭಾವ ಅಂತ ನಿಮಗೆಲ್ಲ ಗೊತ್ತಿದೆ. ಅವರು ಪ್ರತಿಷ್ಠಿತವಾದಂತಹ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಅವರ ಅವರ ಕುಟುಂಬದವರು 50 ವರ್ಷಗಳ ಹಿನ್ನೆಲೆ ರಾಮಯ್ಯನವರು ಇನ್ನು ಸರ್ಕಾರನೇ ಎಜುಕೇಶನ್ ಹಾಸ್ಪಿಟಲ್ ವಿಚಾರದಲ್ಲಿ ಹಣ ಖರ್ಚು ಮಾಡಬೇಕಾದ್ರೆ ಇಂದು ಮುಂದೆ ನೋಡಿದಂತ ಟೈಮಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಹಾಸ್ಪಿಟಲ್, ಇಂಜಿನಿಯರ್ ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲವನ್ನು ತೆಗೆದು ನಮ್ಮ ಎಲ್ಲ ನಾಗರಿಕರಿಗೆ ಎಲ್ಲ ಒಂದು ಶಿಕ್ಷಣ ಮತ್ತು ಹಾಸ್ಪಿಟಲ್ ಸೌಲಭ್ಯವನ್ನು ಜನಗಳಿಗೆ ಒದಗಿಸಿಕೊಂಡು ಕೊಟ್ಟವರು. ಅವರು ಜನಸೇವೆಯಿಂದಲೇ ಸಾರ್ವಜನಿಕವಾಗಿ ಅವರು ಸಂಪಾದನೆ ಮಾಡಿದ ಹಣವನ್ನು ಜನಸೇವೆಗೆ ಉಪಯೋಗಿಸುವಂತ ಒಂದು ಪ್ರತಿಷ್ಠಿತವಾದ ಕುಟುಂಬ. ಆದರೂ ಕೂಡ ಪ್ರತಿಷ್ಠಿತವಾದ ಕುಟುಂಬದಲ್ಲಿ ಬಂದಿದ್ರು ಕೂಡ ರಕ್ಷಾ ರಾಮಯ್ಯನಿಗೆ ಯಾವುದೇ ಹಮ್ಮು ಬೊಮ್ಮು ಇಲ್ಲ. ಎಲ್ಲರ ಜನ ಜೊತೆ ಈ ಬಡವರು ಮಧ್ಯಮ ವರ್ಗ ಪ್ರತಿಯೊಬ್ಬರ ಜೊತೆ ಯಾವುದೇ ಭೇದ ಭಾವ ಇಲ್ಲದೆ ಬೆರೆಯುವಂತ ಲಕ್ಷಣಗಳು ಗುಣ ಇರುವಂತ ವ್ಯಕ್ತಿ, ಸರಳ ಸಜ್ಜನಿಕೆಯ ವ್ಯಕ್ತಿ. ಅಂತ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದು ನಮಗೊಂದು ವಿಧವಾದ ಅದೃಷ್ಟ ಅಂತ ನನ್ನ ಭಾವನೆ. ಇಂಥ ಅಭ್ಯರ್ಥಿಗೆ ಬರುವ ಎಲೆಕ್ಷನ್ ನಲ್ಲಿ ಅತ್ಯಧಿಕ ಮತವನ್ನು ಕೊಟ್ಟು ನಾವು ಗೆಲ್ಲಿಸಿಕೊಡ್ಬೇಕಾಗಿದೆ. ಇದಕ್ಕೆ ಆಧಾರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರತಕ್ಕಂಥ 5 ಗ್ಯಾರಂಟಿಗಳು ಅವು ಕೂಡ ಆಧಾರವಾಗಿದೆ ಮತ್ತು ಮೂಲಭೂತವಾಗಿ ರಕ್ಷಣೆ ಒದಗಿಸ್ತವೆ. ಅವ್ರು ಕೊಟ್ಟಿರುವಂತ 5 ಗ್ಯಾರಂಟಿಗಳು ಒಂದಕ್ಕಿಂತ ಒಂದು ವಿನೂತನವಾದಂತಹ ಗ್ಯಾರಂಟಿಗಳು. ಗೃಹ ಜ್ಯೋತಿ ಇರಬಹುದು, ಗೃಹಲಕ್ಷ್ಮಿ ಇರಬಹುದು, ಅನ್ನಭಾಗ್ಯ ಇರಬಹುದು, ಅಥವಾ ಯುವನಿಧಿ ಇರಬಹುದು, ಶಕ್ತಿ ಯೋಜನೆ ಇರಬಹುದು. ಒಂದಕ್ಕಿಂತ ಒಂದು ಜನಪರವಾದಂತಹ ಯೋಜನೆಗಳು. ಇಂಥ ಯೋಜನೆಗಳು ಸುಮಾರು 50,000 ಕೋಟಿಗಿಂತ ಹೆಚ್ಚು. ಬೇರೆ ಸರ್ಕಾರಗಳಾಗಿದ್ರೆ 50,000 ಕೋಟಿನ ಯಾವ್ದಾದ್ರು ಕೆಲಸಕಾರಿತ್ವ ಪ್ರಾಜೆಕ್ಟ್ ಅಂತ ಮಾಡಿ ಎಷ್ಟೋ ಪರ್ಸೆಂಟೇಜ್ ದುಡ್ಡಿಂದ ಹಾಳು ಮಾಡ್ತಿದ್ರು. ಇದು 1 ರೂಪಾಯಿನೂ ಕೂಡ ಲಂಚ ಯಾರಿಗೂ ಹೋಗದಂಗೆ ನೇರವಾಗಿ ಜನಕ್ಕೆ ತಲುಪುವಂತ ವ್ಯವಸ್ಥೆಯನ್ನ ನಮ್ಮ ಸಿದ್ದರಾಮಯ್ಯ ಮಾಡಿಕೊಟ್ಟಿದ್ದಾರೆ. ಇವು ನಮ್ಮ ಬೂದಿ ಮುಚ್ಚಿದ ಕೆಂಡತರ ಇದೆ ಈ ಒಂದು ಯೋಜನೆಗಳ ಪ್ರಭಾವ. ಈ ಒಂದು ಎಲೆಕ್ಷನ್ ಅಲ್ಲಿ ಖಂಡಿತವಾಗಿವೆ. ಇದರ ಪ್ರಭಾವದಿಂದ ನಾವು ಅತ್ಯಧಿಕ ಹೆಚ್ಚಿನ ಮತಗಳನ್ನು ಪಡೆದು ಹೆಚ್ಚಿನ ಸೀಟನ್ನು ಕಾಂಗ್ರೆಸ್ ಗೆಲ್ತದೆ ಲೋಕಸಭೆಯಲ್ಲಿ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ತಮಗೆಲ್ಲ ಮನವಿ ಮಾಡೋದಿಷ್ಟೇ, ಇಂಥ ಯೋಜನೆಗಳಂತ ತಂದಂತ ಸಿದ್ದರಾಮಯ್ಯ ಅವರ ಒಂದು ಏನು ದೂರದೃಷ್ಟಿ ಇತ್ತು ಆ ಯೋಜನೆಗಳು ಉಳಿಬೇಕು. ಆ ಒಂದು ಗ್ಯಾರಂಟಿಗಳಿಗೆ ಅಪಾಯ ಆಗಬಾರದು ಅಂತಂದ್ರೆ ನೀವೆಲ್ಲರೂ ಕೂಡ, ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಅತಿ ಹೆಚ್ಚಿನ ಸೀಟ್ಗಳು ಗೆಲ್ಲಿಲ್ಲ ಅಂದ್ರೆ ಈ ಒಂದು ಗ್ಯಾರಂಟಿಗಳಿಗೆ ಅಪಾಯ ಇದೆ. ಬಡವರಿಗೆ ನೇರವಾಗಿ ತಿಂಗಳಿಗೆ 4,500ರಿಂದ 5,000 ರೂಪಾಯಿ ತಲುಪುವಂತ ಯೋಜನೆಗಳು ಪ್ರತಿ ತಿಂಗಳು. ಈಗ ಎಲೆಕ್ಷನ್ ನಲ್ಲಿ ಅಷ್ಟೋ ಕೊಟ್ಬಿಟ್ಟು ಎಲೆಕ್ಷನ್ ನಲ್ಲಿ ವೋಟ್ ಹಾಕಿಸ್ಕೊಳ್ಳೋದು ದೊಡ್ಡದಲ್ಲ. ತಿಂಗಳಿಗೆ 4,500 ರೂಪಾಯಿ ಬರ್ತದೆ. ಅದನ್ನು ನೀವು ಲೆಕ್ಕ ಹಾಕಬೇಕು. ಅದೇನೋ ಗಾದೆ ಹೇಳ್ತಾರೆ, ನಿಮಿಷದ ಕೂಳಿಗೋಸ್ಕರ ವರ್ಷದ ಕೂಳು ಬಿಟ್ರು ಅಂತ. ಈ ಎಲೆಕ್ಷನ್ ಏನೋ ಕೊಡ್ತಾರೆ ಅಂತ ನೀವೇನೋ ಆಸೆ ಪಟ್ಟು ಯಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ವರ್ಷದ ಕೂಳೆ ಹೋಗುತ್ತೆ ನಿಮ್ಗೆ ಅಂತ ಒಂದು ಪರಿಸ್ಥಿತಿ ಆಗ್ತದೆ. ಅದರಿಂದ ನೀವು ಮುಂದಾಲೋಚನೆ ಮಾಡ್ಕೊಂಡು ತಿಂಗಳಿಗೆ 4,500 ರೂಪಾಯಿ ಪ್ರತಿ ಮನೆಗೆ ಬರುವಂತ ಒಂದು ವ್ಯವಸ್ಥೆಯನ್ನು ನಾವು ಉಳಿಸ್ಕೋಬೇಕಾಗಿದೆ. ಅದರಿಂದ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ನನಗೆ ನಂಬಿಕೆ ಇದೆ, ಈಗ ಬರೋ ಲೋಕಸಭೆ ಚುನಾವಣೆ 26ನೇ ತಾರೀಕು ಮತದಾನ ಮಾಡಿದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ನಮ್ಮ ತಾಲೂಕಿನಿಂದ 35,000ಕ್ಕಿಂತ ಹೆಚ್ಚು ಬಹುಮತದಲ್ಲಿ ಲೀಡನ್ನು ಗೆಲ್ಲಿಸಿಕೊಡ್ತೀವಿ ಭರವಸೆಯನ್ನು ನಮ್ಮ ಅಭ್ಯರ್ಥಿ ನಾನು ಕೊಡ್ತಾ ಇದ್ದೀನಿ. ಇದಕ್ಕೆ ಇಷ್ಟು ನಾವು ಕೊಟ್ಟರೆ ನಮ್ದು ತಾಲೂಕು ಆರ್ಥಿಕವಾಗಿ ಹಿಂದಿನ ತಾಲೂಕು. ಇಷ್ಟು ನೀವು 35,000ಕ್ಕಿಂತ ಹೆಚ್ಚಿನ ಬಹುಮತ ತಂದ್ಕೊಡಿ. ಯಾವುದೇ ನಮ್ಮ ತಾಲೂಕಿಗೆ ಕೆಲಸ ಕಾರ್ಯ ಆಗ್ಬೇಕಾದ್ರೆ, ಯಾವುದೇ ಅನುದಾನ ಬರಬೇಕಾದ್ರೆ ಈ ನಮ್ಮ ಸಮಗ್ರವಾಗಿ ನಮ್ಮ ತಾಲೂಕು ಅಭಿವೃದ್ಧಿ ಆಗಕ್ಕೆ ಇದು ಒಂದು ಆರ್ಥಿಕವಾಗಿ ಹಿಂದಿನ ತಾಲೂಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹೋಗಿ ನಮ್ಮ ತಾಲೂಕಿಗೆ ಬೇಕಂತ ಅನೇಕ ಸೌಲಭ್ಯಗಳನ್ನ ಅಭಿವೃದ್ಧಿಗಳನ್ನ ನಾನು ಮಾಡ್ಸಕ್ಕೆ ನಾನು ಬದ್ಧವಾಗಿರ್ತೀನಿ. ನೀವೆಲ್ಲ ಒಗ್ಗಟ್ಟಾಗಿ 35,000ಕ್ಕಿಂತ ಹೆಚ್ಚು ಬಹುಮತದಲ್ಲಿ ಗೆಲ್ಲಿಸಿಕೊಡ್ಬೇಕು ಅಂತ ನಿಮ್ಮೆಲ್ಲ ಕೇಳ್ಕೊತೀನಿ. ಹಾಗೇನೆ ಈ ಒಂದು ಸಮಾರಂಭದಲ್ಲಿ ನಮಗೆಲ್ಲ ಬೆನ್ನೆಲುಬಾಗಿ ಈ ಕ್ಷೇತ್ರದಲ್ಲಿ 25 ವರ್ಷಗಳಿಂದಲೂ ಕೂಡ ಈ ಸರ್ಕಾರ ಈ ತಾಲೂಕು
ಅವರು ವೈಯಕ್ತಿಕವಾಗಿ ಅವರ ಬಗ್ಗೆ ನನಗೆ ಗೌರವ ಇದೆ. ಈ ತಾಲೂಕಿನ